14 ವರ್ಷದ ಜೀವನ ಅದು ಅಂದ್ರೆ ಸಂಸಾರ ನಡೆಸ್ತಾ ಇದ್ರು. 2 ಮಕ್ಕಳ ಜೊತೆಗೆ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಪ್ರಮುಖವಾಗಿ ಆ ಸಂಸಾರದಲ್ಲಿ ಸಂಶಯ ಅನ್ನೋದು ತಲೆಗೆ ಬಂದಿತ್ತು. ಹಂಗಾಗಿ ಪತ್ನಿ ಡಿವೋರ್ಸ್ ಕೊಟ್ಬಿಟ್ಟು ಆರಾಮಾಗಿ ನಾವು ಬದುಕನ ಅಂತ ನಿರ್ಧಾರ ಮಾಡಿದ್ದೆ ತಪ್ಪಾಗಿ ಹೋಯ್ತಾ ಅನ್ನೋದು ಪ್ರಶ್ನೆ ಕಾರಣ. ಪತಿಗೆ ಅದೆಷ್ಟು ಕೋಪ ಆಯಿತೋ ಗೊತ್ತಿಲ್ಲ, ನಡು ರಸ್ತೆಯಲ್ಲೇ ಪತ್ನಿಯನ್ನ ಗುಂಡಿಟ್ಟು ಕೊಲೆ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯಸ್, ಬೆಂಗಳೂರಿನ ಬಸವೇಶ್ವರ ನಗರದ ಜನರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನೇ ಗುಂಡಿಟ್ಟು ಕೊಲೆಗೈದಿದ್ದಾನೆ. ಬಾಲಮುರುಗನ್ ಎಂಬಾತ ತನ್ನ ಪತ್ನಿ ಭುವನೇಶ್ವರಿ ಮೇಲೆ 2 ಬಾರಿ ಗುಂಡು ಹಾರಿಸಿ ಹತ್ಯೆ ಮಾಡಿ ಸೀದಾ ಠಾಣೆಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಪತಿ ಹಾರಿಸಿದ್ದ ಗುಂಡೇಟಿನಿಂದ ರಕ್ತದ ಮಡುವಿನಲ್ಲಿ ಬೆದ್ದಿದ್ದ ಭುವನೇಶ್ವರಿಯನ್ನ ಹತ್ತಿರದಲ್ಲೇ ಇದ್ದ ಶಾನುಭೋಗ ಆಸ್ಪತ್ರೆಗೆ ಸ್ಥಳೀಯರು ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಉಸಿರು ಚೆಲ್ಲಿದ್ದಾಳೆ. ಮಾಗಡಿ ರಸ್ತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. 14 ವರ್ಷದ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಬಾಲಮುರುಗನ್ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿಯಾಗಿರೋ ಭುವನೇಶ್ವರಿ ಮದುವೆಯಾಗಿದ್ರು. ಇಬ್ಬರಿಗೆ 2 ಮಕ್ಕಳು ಇದ್ದಾರೆ. ಆದರೆ ಅನೈತಿಕ ಸಂಬಂಧ ಶಂಕೆಗೆ 1.5 ವರ್ಷದಿಂದ ದೂರ ಆಗಿದ್ರು. ಕಳೆದ ವಾರ ಭುವನೇಶ್ವರಿ ಡಿವೋರ್ಸ್ ನೋಟಿಸ್ ಕಳಿಸಿದ್ರಂತೆ. ದಂಪತಿ ನ್ಯಾಯಾಲಯದ ವಿಚಾರಣೆ ಮುಗಿಸಿಕೊಂಡು ಬಂದಿದ್ದಾರೆ. ಅದೇ ದಿನ ಆಕೆ ಹೊರಗೆ ಬರುವುದನ್ನೇ ಕಾಯ್ತಿದ್ದ ಆರೋಪಿ ಪತ್ನಿ ಕೊಲೆಗೆ ಪ್ಲಾನ್ ಮಾಡಿ ಗನ್ ತಂದಿದ್ದ. ನಡು ರಸ್ತೆಯಲ್ಲೇ ಮತ್ತೆ ಜಗಳ ಮಾಡಿ ಗುಂಡು ಹಾರಿಸಿದ್ದಾನೆ. ಸದ್ಯ ಆರೋಪಿ ಪತಿಯನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಕೊಲೆ ಹಿಂದೆ ಮತ್ತಷ್ಟು ಸತ್ಯ ಹೊರಬೀಳುವ ಸಾಧ್ಯತೆಗಳಿವೆ. ನಡು ರಸ್ತೆಯಲ್ಲೇ ಈ ರೀತಿ ಕಟ್ಟಿಕೊಂಡವಳಿಗೆ ಗುಂಡಿಟ್ಟಿರೋ ಘಟನೆ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.